ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಬೆಂಗಳೂರಲ್ಲಿ 5 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ಶಾಕ್ ಅನ್ನ ಕೊಟ್ಟಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇನ್ನು ವಿದೇಶಗಳಲ್ಲಿ ಹಣ ಹೂಡಿಕೆ ಆರೋಪದ ಮೇಲೆ ರೇಡ್ ಆಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ದಾಳಿಯನ್ನ ಮಾಡಿ ದಾಖಲಾತಿಗಳ ಪರಿಶೀಲನೆಯಲ್ಲಿ ಇದೀಗ ಅಧಿಕಾರಿಗಳು ನಿರತರಾಗಿದ್ದಾರೆ. ಕೇವಲ ಸುಬ್ಬಾರೆಡ್ಡಿ ಮಾತ್ರ ಅಲ್ಲ, ಅವರ ಬಿಸಿನೆಸ್ ಪಾರ್ಟ್ನರ್ಸ್ಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ವಿದೇಶಗಳಲ್ಲಿ ಇವರು ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಬಿಸಿನೆಸ್ ಮಾಡ್ತಿದ್ದಾರೆ, ಮತ್ತೆ ಅಕ್ರಮವಾಗಿ ಹಣ ವರ್ಗಾವಣೆಯೆಲ್ಲ ಆಗಿದೆ ಅನ್ನೋ ಆರೋಪದ ಮೇಲೆ ದಾಳಿಯಾಗಿರೋದು. ಮಲೇಷ್ಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಇವರು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಮಾರತಹಳ್ಳಿ ಸೇರಿದಂತೆ ಬೆಂಗಳೂರಿನ 5 ಕಡೆಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಇನ್ನು ಮನೆಯಲ್ಲೇ ಇದ್ಕೊಂಡು ಇಡಿಗೆ ಸುಬ್ಬಾರೆಡ್ಡಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ತಮ್ಮ ಒಡೆತನದ ಭಗಿನಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ವಿದೇಶಗಳಲ್ಲಿನ ಹೂಡಿಕೆ ಬಗ್ಗೆನೂ ಕೂಡ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರಿನ ಒಟ್ಟು 5 ಕಡೆಗಳಲ್ಲಿ ಇಡಿ ಟೀಮ್ ಶೋಧವನ್ನ ಮಾಡ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿರೋದು, ವ್ಯವಹಾರಗಳನ್ನು ನಡೆಸ್ತಿರುವಂತ ನಿಟ್ಟಿನಲ್ಲಿ ಸುಬ್ಬಾರೆಡ್ಡಿ ಮೇಲೆ ಏನೆಲ್ಲ ಆರೋಪಗಳಿದೆ, ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು, ಇನ್ನೂ ದಾಳಿ ಮುಂದುವರೆದಿದೆಯಾ, ಪರಿಶೀಲನೆ ಕಾರ್ಯ ಮುಂದುವರೆದಿದೆಯಾ? ಎಸ್ ಶರ್ಮಿತಾ, ಬಾಗೇಪಲ್ಲಿಯ ಕಾಂಗ್ರೆಸ್ನ ಶಾಸಕ ಸುಬ್ಬಾರೆಡ್ಡಿಯವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಕೇವಲ ಸುಬ್ಬಾರೆಡ್ಡಿ ಅಷ್ಟೇ ಅಲ್ಲದೆ ಅವರ ಒಂದಷ್ಟು ಜನ ಕುಟುಂಬಸ್ಥರು ಮತ್ತು ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಅವರ ಒಟ್ಟು 5 ಕಡೆಗಳಲ್ಲಿ ಈಗಾಗಲೇ ದಾಳಿಯನ್ನು ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಕಾರಣ ಈ ಒಂದು ದಾಳಿಯ ಹಿಂದಿನ ಉದ್ದೇಶ ಏನು ಅಂತಂದರೆ, ಒಂದಷ್ಟು ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡ್ತಿರುವಂಥದ್ದು, ಒಂದಷ್ಟು ಬಂಡವಾಳವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿರುವಂಥದ್ದು, ಬಿಸ್ನೆಸ್ ನಡೆಸ್ತಿರುವಂತಹ ವ್ಯವಹಾರಕ್ಕೆ ಹಣವನ್ನು ಅಕ್ರಮವಾಗಿ ಇವರೇನಾದರೂ ಅಲ್ಲಿ ಹೂಡಿಕೆಯನ್ನು ಮಾಡಿದರೆ ಮತ್ತು ಅಲ್ಲಿಂದ ಹಣವನ್ನು ತಗೊಂಡು ಬಂದು ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇದುವರೆಗೂ ಕೂಡ ಸುಬ್ಬಾರೆಡ್ಡಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ಇಡಿ ಅಧಿಕಾರಿಗಳು ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಖುದ್ದಾಗಿ ಮಾರತಹಳ್ಳಿಯಲ್ಲಿರುವಂತಹ ಸುಬ್ಬಾರೆಡ್ಡಿ ಅವರ ನಿವಾಸಕ್ಕೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಹೋಗಿ ರೈಡ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳಿಗೆ ವಿದೇಶದಲ್ಲಿನ ತಮ್ಮ ವ್ಯವಹಾರಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಡೋಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಅಲ್ಲಿ ಎಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಿದ್ರು ಮತ್ತು ಯಾವ ಉದ್ಯಮದಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರು, ಎಷ್ಟು ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದರೆ, ಕೇವಲ ಬಿಸ್ನೆಸ್ ಮಾತ್ರ ಅಥವಾ ಬೇರೆ ಇನ್ನಿತರ ವ್ಯವಹಾರಗಳೇನಾದರೂ ವಿದೇಶದಲ್ಲಿ ಇಟ್ಕೊಂಡಿದ್ರೆ, ಒಂದು ವೇಳೆ ಅಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಯಾವ ಮಾರ್ಗದಲ್ಲಿ ಇವರು ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ತಿದ್ರು, ಯಾರ ಮುಖಾಂತರವರೆಗೆ ವರ್ಗಾವಣೆ ಮಾಡ್ತಿದ್ರು, ಹೀಗೆ ಪ್ರತಿಯೊಂದು ಕೂಡ ಅಷ್ಟೇ ದಾಖಲೆಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕೇಳ್ತಿದ್ರು. ಅವರು ಕೂಡ ಅಷ್ಟೇ ತಮ್ಮ ವ್ಯವಹಾರಿಕ ಸಂಬಂಧವಾಗಿರುವಂಥ ದಾಖಲಾತಿಗಳನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಕೇವಲ ಸುಬ್ಬಾರೆಡ್ಡಿ ಅಷ್ಟೇ ಅಲ್ಲದೆ ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಅವರಿಂದಲೂ ಕೂಡ ಈಗಾಗಲೇ ದಾಳಿಯನ್ನು ಮಾಡಿದ್ದು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಕೆಲವೊಂದು ಮೂಲಗಳ ಪ್ರಕಾರವಾಗಿ ಸುಬ್ಬಾರೆಡ್ಡಿ ತಮ್ಮ ಕುಟುಂಬಸ್ಥರ ಹೆಸರಿನಲ್ಲಿ ಈಗಾಗಲೇ ಉದ್ಯಮವನ್ನು ಆರಂಭ ಮಾಡಿಕೊಂಡಿದ್ದು, ಅವರ ಹೆಸರಿನಲ್ಲಿ ಬಿಸ್ನೆಸ್ ಅನ್ನು ಶುರು ಮಾಡಿದ್ರು ಅಂತ ಹೇಳಿದ್ರೆ, ಆ ಒಂದು ಕಾರಣಕ್ಕೋಸ್ಕರ ಯಾರ ಹೆಸರಿನಲ್ಲಿ ಬಿಸ್ನೆಸ್ ಶುರು ಮಾಡಿದ್ರೆ ಅವರನ್ನು ಕೂಡ ಈಗಾಗಲೇ ಕ್ವಶನಿಂಗ್ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಶರ್ಮಿತಾ, ಮಂಜು ಆರ್ಯ, ಪ್ಲೀಸ್ ಬಿ ಆನ್.